ಅಗ್ನಿ ಪರೀಕ್ಷೆಯಲ್ಲಿ ಕೊಟ್ಟ ಇದೊಂದು ಟಾಸ್ಕಿಂದ ಟೊಮೊಟೊದಲ್ಲಿ ಮುಖವನ್ನೇ ಕಿತ್ತಾಕಿಕೊಂಡ ದೀಕ್ಷಾ ಹಾಗೂ ಸುಷ್ಮಿತಾರವರು. ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹೌದು, ಅಗ್ನಿ ಪರೀಕ್ಷೆಯಲ್ಲಿ ಈ ಕೊಟ್ಟ ಒಂದು ಟಾಸ್ಕಿಂದ ಇಬ್ಬರು ಕೂಡ ಟೊಮೊಟೊದಲ್ಲಿ ಒಡೆದಾಡ್ಕೊಂಡು ಎದೆ ಭಾಗ ಹಾಗೂ ಮುಖವನ್ನು ಕಿತ್ತಾಕಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಈ ಟಾಸ್ಕ್ ಕೊಟ್ಟಿದ್ದು ದೀಕ್ಷಾ ಹಾಗೂ ಸುಷ್ಮಿತಾಗೆ. ಮೊದಲಿಗೆ ದೀಕ್ಷಾ ಸುಷ್ಮಿತಾಗೆ ನೀನು ಇಲ್ಲಿ ಸ್ಟೈಲಿಂಗ್ ಮಾಡೋದಕ್ಕೆ ಬಂದಿರೋದು ಅಂದ್ಬಿಟ್ಟು ಎದೆ ಭಾಗಕ್ಕೆ ಟೊಮೊಟೊನ ಹೊಡಿತಾರೆ, ತುಂಬ ಫೋರ್ಸಲ್ಲಿ ಬೀಳುತ್ತೆ. ಅದೇ ರೀತಿ ದೀಕ್ಷಾಗೆ ಸುಷ್ಮಿತಾ ಅವರು ಕೂಡ ನಿನಗೆ ಕಿವಿ ಕೇಳಿಸಲ್ಲ, ನಿನಗೆ ಇಯರಿಂಗ್ ಎಬಿಲಿಟಿ ಇಲ್ಲ ಅಂತ ಅವರ ಮುಖಕ್ಕೆ ತುಂಬ ಫೋರ್ಸಲ್ಲಿ ಹೊಡಿತಾರೆ. ಆಗ ದೀಕ್ಷಾ ಅವರು ಟೊಮೊಟೊ ತಗೊಂಡು ಮತ್ತೊಂದು ರೀಸನ್ ಕೊಡ್ತಾರೆ, ನಿನಗೆ ಹಾರ್ಡ್ ಅಂದರೆ ತುಂಬ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ನೈಲ್ಸ್ ಪ್ರಾಬ್ಲಮ್ ಅಂತೀಯ, ಯಾರು ನಾಮಿನೇಷನ್ ಮಾಡಿದಾಗೆ ನನಗೆ ಲಕ್ ಪ್ರಾಬ್ಲಮ್, ನಂಗೆ ಲಕ್ ಅನ್ನೋದೇ ಇಲ್ಲ ಅಂತ ಸುಮ್ಮನೆ ಡ್ರಾಮಾ ಮಾಡ್ತೀಯ ಅಂತ ಟೊಮೊಟೊ ಮತ್ತೆ ಹೊಡಿತಾರೆ ಅವ್ರಿಗೆ. ನಂತರ ದೀಕ್ಷಾ ಅವ್ರಿಗೆ ಸುಷ್ಮಿತಾ ಅವ್ರು ಹೇಳ್ತಾರೆ, ನನಗೆ ಲಕ್ಕು ಇದೆ, ಅದೇ ರೀತಿ ನಾನು ಫಿಸಿಕಲ್ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡಿದ್ದೀನಿ ಅಂತ ಹೇಳ್ತಾರೆ. ನಂತರ ಸುಷ್ಮಿತಾ ಅವ್ರಿಗೆ ದೀಕ್ಷಾ ಅವ್ರು ಹೇಳ್ತಾರೆ, ನನಗೆ ಎಜಿಲಿಟಿ ಟಾಸ್ಕ್ ಕೊಟ್ಟಾಗ ತುಂಬ ಚೆನ್ನಾಗಿ ಆಡಿದ್ದೀನಿ, ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಆ ಬಲೂನ್ ನೋಡಿ ಟಾಸ್ಕಲ್ಲೆಲ್ಲ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ ಅಂತ ಹೇಳ್ತಾರೆ. ನಂತರ ಸುಷ್ಮಿತಾ ಅವರು ದೀಕ್ಷಾಗೆ ಹೇಳ್ತಾರೆ, ನಿನಗೆ ಬಾಡಿಲೂ ಕೂಡ ಸ್ಟ್ರೆಂತ್ ಇಲ್ಲ, ಅದೇ ರೀತಿ ಆರ್ಮಲ್ಲೂ ಕೂಡ ನಿನಗೆ ಸ್ಟ್ರೆಂತೇ ಇಲ್ವಲ್ಲ, ಏನು ಆಡ್ತೀಯ ನೀನು ಬಿಗ್ ಬಾಸ್ ಮನೆಗೆ ಬಂದು ಅಂತ ಅವರು ಕೂಡ ಪ್ರೂವ್ ಮಾಡ್ಕೊಂಡು ಹೇಳ್ಕೊಡ್ತಾರೆ. ಮತ್ತು ದೀಕ್ಷಾ ಅವರು ಸುಷ್ಮಿತಾ ಅವ್ರಿಗೆ ಹೇಳ್ತಾರೆ, ನೀನು ಲಕ್ಕು ಎರಡು ಅಂತ ಹೇಳಕ್ಕೆ ಹೋಗಿದ ತಕ್ಷಣವೇ ಸುಷ್ಮಿತಾ ಅವ್ರು ಹೇಳ್ತಾರೆ, ಸುಮ್ಮನಿರಮ್ಮ, ಹೇಳಿದ್ನೇ ಎಷ್ಟು ಸಲ ಹೇಳ್ತೀವಿ, ಅವಾಗಿಂದ ಲಕ್ಕು ಅದನ್ನೇ ಪಾಯಿಂಟ್ ಅವಾಗಿಂದ ಹೇಳ್ತದೆ, ನಿಂಗೆ ಅದನ್ನು ಬಿಟ್ಟರೆ ಬೇರೆ ಏನು ಪಾಯಿಂಟೇ ಇಲ್ಲ, ಬರೀ ಲಕ್ ಅಂತ ಅದನ್ನೇ ಇಟ್ಕೊಂಡು ಕುತ್ಕೊಬಿಟ್ಟಿದ್ಯಾ, ಮುಚ್ಚು ಬಾಯಿ ಅಂತ ಜೋರಾಗಿ ಮಾತಾಡ್ತಾರೆ. ಅದಾದ ನಂತರ ದೀಕ್ಷಾ ಅವ್ರು ಕೂಡ ಏನೂ ಮಾತಾಡಲ್ಲ, ಬಟ್ ಸಿಕ್ಕಾಪಟ್ಟೆ ಫೇಸ್ಗೆ ಬೀಳ್ತಾ ಇರ್ತೆ. ಒಂದು ನಿಜ ಹೇಳ್ಬೇಕಂದ್ರೆ ತುಂಬ ದೂರದಿಂದ ಟೊಮೊಟೊ ಎಸೆದ್ರೆ ನಿಜವಾಗ್ಲೂ ಫೇಸು ತುಂಬ ಏಟಾಗೋದಂತೂ ಹೌದು. ಸುಷ್ಮಿತಾ ಅವ್ರಿಗೂ ಎದೆ ಭಾಗಕ್ಕೆ ಮುಖಕ್ಕೆಲ್ಲ ಜೋರಾಗೆ ಬಿದ್ದಿದೆ, ಅದೇ ರೀತಿ ದೀಕ್ಷಾಗೂ ಕೂಡ ಫೇಸ್ಗೆ ಮುಖಕ್ಕೆ ಜಾಸ್ತಿ ಹೊಡೆದಿದ್ದಾರೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ತುಂಬ ಸ್ಟ್ರೆಂತ್ ಇದ್ದಾರೆ, ಅದೇ ರೀತಿ ಯಾರು ಅರ್ಹರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.